ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವು, ಈ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವವನಾಗಿದ್ದೇನೆ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಅದು ಮಾತ್ರವಲ್ಲ, ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಮುಂದೆ ಅದರಂತೆ ಜೀವಿಸುವ ಹಾಗೆ ತನ್ನ ಮಕ್ಕಳನ್ನು ಸಾಕಿ ಸಲಹಿ ನಿಮ್ಮಿಂದ ಆಶೀರ್ವಾದ ಹೊಂದಿಕೊಳ್ಳುವಂತೆಯೂ ಅವರೆಲ್ಲವರನ್ನು ಕ್ಷಮಿಸಿರಿ, ಅವರೆಲ್ಲವರನ್ನು ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದಿಂದ ಪ್ರಾರಂಭವಾಗುವ ಸಂದೇಶದ ಭಾಗ ಯಾವುದೆಂದರೆ ಮಕ್ಕಳ ಪೋಷಣೆಯ ಬಗ್ಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮಕ್ಕಳ ಪೋಷಣೆದ ಬಗ್ಗೆ. ಮಕ್ಕಳನ್ನು ಹೇಗೆ ಸಾಕಬೇಕು, ಸಲುಬೇಕು, ಹಾಗಾದರೆ ದೇವರ ಆಶೀರ್ವಾದವನ್ನು ಮಕ್ಕಳು ಪಡೆದುಕೊಳ್ಳುತ್ತಾರೆ. ಮಕ್ಕಳ ಆಶೀರ್ವಾದಕ್ಕೆ ತಂದೆ ತಾಯಿ ಕೂಡ ಕಾರಣರಾಗ್ತಾರೆ ಎಂಬುದಾಗಿ ವಚನದ ಕಡೆಗೆ ಹೋಗೋಣ. ಕೀರ್ತನೆ 127:3. ಕೀರ್ತನೆಗಳು 127:3. ಪುತ್ರ ಸಂತಾನವು ಯೆಹೋವನಿಂದ ಬಂದ ಶಾಸ್ತ್ರವು, ಗರ್ಭಫಲವು ಆತನ ಬಹುಮಾನವೇ. ಇವತ್ತು ಅನೇಕ ಗಂಡ ಹೆಂಡತಿಯರಿಗೆ ಪ್ರಪಂಚದಲ್ಲಿ ನಾವು ನೋಡುವಾಗ ಮಕ್ಕಳಿರೋದಿಲ್ಲ. ಎಷ್ಟೋ ಲಕ್ಷ 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 ಖರ್ಚು ಮಾಡ್ತಾರೆ, ಆದರೆ ಮಕ್ಕಳೇ ಇರುವುದಿಲ್ಲ. ಕೆಲವರು ಹುಟ್ಟಿದ ಮಕ್ಕಳು ಸಾಯ್ತಲೇ ಇರ್ತಾರೆ. ಕೆಲವರ ಹೆಂಡತಿಯರು ಗರ್ಭಪಾತ ಆಗ್ತಾ ಇರ್ತದೆ. ಕೆಲವರು ಅಂಗವಿಕಲರಾಗಿಯೂ ಬರ್ತಾರೆ, ಅವರಿಗೆ ಪುತ್ರ ಸಂತಾನವಿಲ್ಲದಾಗಿರುತ್ತದೆ. ಹಾಗಿರುವಾಗ ಇವತ್ತು ಒಳ್ಳೆ ಮಕ್ಕಳು ಹುಟ್ಟುವಂಥದ್ದು ಇವತ್ತು ಮಕ್ಕಳ ಒಂದು ಭಾಗ್ಯ, ದೇವರಿಂದ ಬಹುಮಾನ. ಆದರೆ ನನ್ನ ಮಗ ನನ್ನ ಮಗಳು ಅಂತ ಹೇಳುವಂಥದ್ದು ಅಲ್ಲ. ದೇವರು ಕೊಟ್ಟರೆ ಮಾತ್ರ, ಆಶೀರ್ವಾದ ಇದ್ದರೆ ಮಾತ್ರ ಗಂಡ ಹೆಂಡತಿಯರಿಗೆ ಮಕ್ಕಳು. ಇದನ್ನು ಯೆಶಾಯನ ಗ್ರಂಥದಲ್ಲಿ ನಾವು ಓದ್ತೇವೆ. ತಾಯಿ ಗರ್ಭಕ್ಕೆ ಹಾಕಿದವನು ನಾನೇ, ಬೆಳೆಸಿದವನು ನಾನೇ, ರೂಪುಗೊಳಿಸಿದವನು ನೀನೇ, ನಿನ್ನ ತಾಯಿಯ ಉದರದಿಂದ ಹೊರತಂದವನು ನಾನೇ ಎಂಬುದಾಗಿ. ಆದ್ದರಿಂದ ದೇವರೊಂದು ಆಶೀರ್ವಾದ ಇಲ್ಲದೆ ಯಾರಿಗೂ ಪುತ್ರ ಸಂತಾನದ ಭಾಗ್ಯ ಇಲ್ಲ. ಅದು ದೇವರು ಕೊಡುವ ಒಂದು ಬಹುಮಾನವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಈಗ ನಾವು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದಿಕಾಂಡ 33ನೇ ಅಧ್ಯಾಯ 5ನೇ ವಚನ. ಆದಿಕಾಂಡ 33:5. ತರುವಾಯ ಏಸಾವನು ಕಣ್ಣೆತ್ತಿ ಆ ಸ್ತ್ರೀಯರನ್ನು ಮಕ್ಕಳನ್ನು ಕಂಡು, ನಿನ್ನ ಜೊತೆಯಲ್ಲಿ ಇರುವ ಇವರು ಯಾರೆಂದು ಕೇಳಲು ಯಾಕೋಬನ ಅವನಿಗೆ, ದೇವರು ನಿನ್ನ ಸೇವಕನಿಗೆ ಅನುಗ್ರಹಿಸಿಕೊಟ್ಟ ಮಕ್ಕಳೇ ಇವರು ಎಂದು ಹೇಳಿದನು. ಏಸಾವನು ಮತ್ತು ಅವನ ಅಣ್ಣ ಯಾಕೋಬನು ಇಬ್ಬರು ಪರಸ್ಪರ ಭೇಟಿಯಾದಾಗ, ಒಂದಾದಾಗ ಯಾಕೋಬನ 13 ಮಕ್ಕಳು, ಅಂದರೆ 12 ಮಕ್ಕಳು, ಒಂದೇ ಒಂದು ಹೆಣ್ಣು ಮಗಳು ದೀನಾ ಎಂಬವಳು. 13 ಮಕ್ಕಳನ್ನು ನೋಡಿ ಏಸಾವನ ಅಣ್ಣ ಕೇಳ್ತಾ ಇದ್ದಾನೆ, ಇವರು ಯಾರು ಅಂತ. ಆಗ ಯಾಕೋಬನು ಹೇಳ್ತಾನೆ, ನನ್ನ ಮಕ್ಕಳು ಎಂದು ಹೇಳಲಿಲ್ಲ, ನನಗೆ ದೇವರು ಕೊಟ್ಟ ಮಕ್ಕಳು ಎಂಬುದಾಗಿ ಹೇಳಿದ. ಹಾಗೆ ದೇವರು ನಮಗೆ ಸ್ತೋತ್ರವಾಗಲಿ. ಇವತ್ತು ನಮಗೆ ಕೂಡ ದೇವರು ನಮ್ಮ ಮಕ್ಕಳು ಹೌದು, ಆದರೆ ದೇವರ ಅನುಗ್ರಹ ಇಲ್ಲದೆ ಖಂಡಿತವಾಗಿಯೂ ನಮಗೆ ಮಕ್ಕಳು ದೊರೆಯುವುದಿಲ್ಲ. ಆದ್ದರಿಂದ ನಾವು ಪ್ರತಿ ದಿವಸ ಯಾರಾದರೂ ಕೇಳಿದರೆ ಅದು ಸಾಮಾನ್ಯವಾಗಿ ಹೇಳ್ತೇವೆ ನಮ್ಮ ಮಕ್ಕಳು ಎಂಬುದಾಗಿ, ಆದರೆ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ದೇವರೇ, ನನಗೆ ನೀನು ಕೊಟ್ಟ ಮಕ್ಕಳಪ್ಪ, ಇದು ನಿನ್ನ ಆಶೀರ್ವಾದ ಇಲ್ಲದೆ ಏನೂ ನಡೆಯಲು ಸಾಧ್ಯವಿಲ್ಲ ಎಂಬುದಾಗಿ. ಹಾಗೆ ಮಕ್ಕಳು ದೇವರು ನಮಗೆ ಕೊಟ್ಟಂಥ ಮಕ್ಕಳಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೂ ಕೂಡ ಹೋಗೋಣ ನಾವು. ಆದಿಕಾಂಡ 48:8 ಮತ್ತು 9. ಆದಿಕಾಂಡ 48:8-9. ಇಸ್ರಾಯೇಲನು ಯೂಸೆಫನ ಮಕ್ಕಳನ್ನು ನೋಡಿ, ಇವರು ಯಾರೆಂದು ಕೇಳಲು ಯೋಸೇಫನು ತನ್ನ ತಂದೆಗೆ, ಇವರು ಈ ದೇಶದಲ್ಲಿ ನನಗೆ ದೇವರು ಅನುಗ್ರಹಿಸಿದ ಮಕ್ಕಳು ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವರು ಐಗುಪ್ತ ದೇಶದಲ್ಲಿ ಯೋಸೇಫನು ಹೋದಾಗ, ಕಾನಾನ್ ದೇಶದಲ್ಲಿ ಬರಗಾಲ ಆದಾಗ ಅಲ್ಲಿಗೆ ಈ ಯಾಕೋಬ ಮತ್ತು ಅವನ ಕುಟುಂಬದವರು ಹೋದಾಗ, ಇಸ್ರಾಯೇಲನೆಂದರೆ ಯಾಕೋಬನು ಅಲ್ಲಿ ಅವನ 11ನೇ ಮಗನಾದ ಯೂಸೆಫನ ಹತ್ರ ಕೇಳ್ತಾನೆ. ಯೂಸೆಫನ 2 ಮಕ್ಕಳನ್ನು ನೋಡಿ ಇವರು ಯಾರು ಎಂದು ಕೇಳಿದಾಗ, ದೇವರು ಈ ದೇಶದಲ್ಲಿ ನನಗೆ ಅನುಗ್ರಹಿಸಿದ ಮಕ್ಕಳು. ಈ ದೇಶದಲ್ಲಿ ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನಾವು ಕೂಡ ಈ ದೇಶದಲ್ಲಿ ಮಣ್ಣಿನ ಮೇಲೆ, ಈ ಭೂಲೋಕದ ಮೇಲೆ ಜೀವಿಸ್ತಾ ಇರುವಾಗ ಪ್ರತಿಯೊಬ್ಬರಿಗೂ ಕೊಡುವಂಥ ಮಕ್ಕಳು ದೇವರ ಮಕ್ಕಳಾಗಿದ್ದಾರೆ. ಹಾಗೆ ಇವತ್ತು ಈಗ ಹಿಂದಿನ ವಚನ ಮತ್ತು ಈ ವಚನವನ್ನು ಕೂಡ ನಾವು ನೋಡುವಾಗ ನಮಗೆ ಪ್ರಾರ್ಥನೆ
ಧನ್ಯತೆ ದೇವರು, ದೇವರ ಗರ್ಭಕುಡಿ, ದೇವರ ಕರುಳಕುಡಿ, ದೇವರ ಬಹುಮಾನವೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೂ ಕೂಡ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಧರ್ಮೋಪದೇಶಕಾಂಡ 4ನೇ ಅಧ್ಯಾಯ 9 ಮತ್ತು 10. ಧರ್ಮೋಪದೇಶಕಾಂಡ 4ನೇ ಅಧ್ಯಾಯ 9 ಮತ್ತು 10. ಈಗ ಇಲ್ಲಿವರೆಗೆ ನಮಗೆ ದೇವರು ಮಕ್ಕಳನ್ನು ಕೊಟ್ಟಿದ್ದಾರೆ. ದೇವರ ಬಹುಮಾನ, ದೇವರ ಗರ್ಭಕುಡಿ, ದೇವರ ಕರುಳಕುಡಿಯಾಗಿದೆ. ದೇವರಿಂದ ಬಂದ ಪುತ್ರ ಸಂತಾನ. ಹಾಗೆ ನಿಜವಾಗಿ ದೇವರ ಆಶೀರ್ವಾದ ಇಲ್ಲದೆ ನಮಗೆ ಮಕ್ಕಳು ಸಿಕ್ಕಲು ಕಾರಣವಿಲ್ಲ ಎಂಬುದಾಗಿ. ಈಗ ಈ ವಚನ ನೋಡುವಾಗ ಧರ್ಮೋಪದೇಶಕಾಂಡ 4, 9 ಮತ್ತು 10. ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವರಾಗಿ ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗಿರುವಾಗ ದೇವರು ನಮಗೆ ಕೊಟ್ಟಂಥ ಬಹುಮಾನ, ಈಗ ಹಿಂದೆ ನಾವು ತಿಳಿದುಕೊಂಡಿದ್ದೇವೆ, ಎಷ್ಟೇ ಒಬ್ಬರು ಮಕ್ಕಳಿಗಾಗಿ ಎಷ್ಟೋ ಲಕ್ಷ ಖರ್ಚು ಮಾಡ್ತಾರೆ. ನಾನಾ ರೀತಿಯಲ್ಲಿ ಎಲ್ಲ ಆ ಡಾಕ್ಟ್ರು, ಈ ಡಾಕ್ಟ್ರು, ಆ ವೈದ್ಯರು, ಈ ವೈದ್ಯರು, ಆ ಔಷಧಿ, ಈ ಔಷಧಿ ಅಂತೇಳಿ ಆಯುರ್ವೇದಿಕ್ ಔಷಧಿಗಳಿಗೆ ಹೋಗಿ ಎಷ್ಟೋ ಖರ್ಚನ್ನು ಮಾಡುತ್ತಾರೆ. ಪುತ್ರ ಸಂತಾನ ಇರುವುದಿಲ್ಲ ಅನೇಕರಿಗೆ. ಆದರೆ ಇವತ್ತು ದೇವರು ಮಕ್ಕಳನ್ನು ಕೊಡುವಂಥದ್ದು ದೇವರ ಬಹುಮಾನ ಎಂಬುದಾಗಿ ತಿಳಿದುಕೊಂಡಿದ್ದೇವೆ. ಗರ್ಭಕುಡಿ, ಕರುಳಕುಡಿ ಆತನ ಬಹುಮಾನವೇ ಎಂಬುದಾಗಿ. ಹೀಗಿರುವಾಗ ದೇವರು ನಮಗೆ ತಿಳಿಯಪಡಿಸಿದ ಮೇಲೆ ನಾವು ದೇವರನ್ನು ಅರಿಯದ ಕಾಲದಲ್ಲಿ ದೇವರೇ ನಮಗೆ ದರ್ಶನವನ್ನು ಕೊಟ್ಟು ಹುಡುಕಿಕೊಂಡು ಬಂದು ನಮ್ಮ ಪಾಪಗಳನ್ನ ಬಿಡುಗಡೆ ಮಾಡಿ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಈ ದೇವರ ಪರವಾಗಿ ಸರ್ವ ಸೃಷ್ಟಿಕರ್ತನಾದಂಥ ಯೆಹೋವ, ಯೇಸು, ಪರಮಾತ್ಮ, ಭಗವಂತ, ಸರ್ವೇಶ್ವರ, ಪರಮೇಶ್ವರ, ಹಾಗೆ ಇನ್ನು ಅನೇಕ ಹೆಸರುಗಳಿವೆ. ಇದೆಲ್ಲವೂ ನಿಮಗೆ ಗೊತ್ತಿರಬಹುದು, ಗೊತ್ತಿಲ್ಲ ಇದ್ರೂ ಕೂಡ ಈಗ ತಿಳಿಸುವಂಥದ್ದು. ಅಂದರೆ ಸರ್ವ ಸೃಷ್ಟಿಕರ್ತನಾದ ಒಬ್ಬನಿಗೆ ದೇವರು ನಾನಾ ಥರದ ಹೆಸರುಗಳು ಇವೆ. ಅದರ ಎಲ್ಲ ಹೆಸರುಗಳು ಅಲ್ಲ. ಸೃಷ್ಟಿಕರ್ತನನ್ನು ಅರಿತುಕೊಂಡು ಸರ್ವ ಸೃಷ್ಟಿಯ ಬಗ್ಗೆಯೂ ದೇವರ ಬಗ್ಗೆಯೂ ನಾವು ತಿಳಿದುಕೊಂಡವರಾಗಿ ಅದನ್ನು ಚೆನ್ನಾಗಿ ಮಕ್ಕಳಿಗೂ ಅವರ ಮಕ್ಕಳು ಅಂದರೆ ನಮ್ಮ ಮೊಮ್ಮಕ್ಕಳಿಗೂ ಕೂಡ ನಾವು ತಿಳಿಸ್ತಾ ಹೋಗಬೇಕು. ಕಾರಣ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಕಾರ್ಯಗಳನ್ನು, ಆಗ ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು, ನಮಗೆ ಸಿಕ್ಕಿದ ರಕ್ಷಣೆಯನ್ನು ನಾವು ನಮ್ಮ ಮಕ್ಕಳಿಗೂ ತಿಳಿಸ್ತಾ ಹೋಗಬೇಕು. ಅವರು ಅವರ ಮೊಮ್ಮಕ್ಕಳಿಗೂ, ನಾವು ನಮ್ಮ ಮೊಮ್ಮಕ್ಕಳಿಗೂ ಕೂಡ ತಿಳಿಸುವಂಥದ್ದು. ಅದುವೇ ದೇವರ ಆಶೀರ್ವಾದ. ಆಗ ನಮ್ಮ ಮಕ್ಕಳು ಕೂಡ ದೇವರಿಂದ ಆಶೀರ್ವಾದ ಹೊಂದಲು ಸಹಾಯವಾಗುತ್ತದೆ. ಹಾಗೆ ಮೊಮ್ಮಕ್ಕಳಿಗೆ ನಾವು ತಿಳಿಸಿದಾಗ ಅವರು ಕೂಡ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾರೆ. ಇದು ನಮ್ಮ ಕರ್ತವ್ಯವಾಗಿದೆ, ದೇವರ ವಿಷಯವನ್ನು ನಾವು ತಿಳಿಸುವಂಥದ್ದು. ಅದನ್ನೇ ಹೇಳಿದ್ದು. ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವರಾಗಿ ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಸರ್ವ ಸೃಷ್ಟಿ, ಮಳೆ, ಗಾಳಿ ಪ್ರತಿಯೊಂದನ್ನು ನಾವು ತಿಳಿದುಕೊಂಡವರಾಗಿ ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನಾವು ತಿಳಿಸ್ತಾ ಹೋಗಬೇಕು. ಕಾರಣ ದೇವರು ಕೊಟ್ಟ ಮಕ್ಕಳಾಗಿದ್ದಾರೆ, ದೇವರು ಕೊಟ್ಟ ಮೊಮ್ಮಕ್ಕಳಾಗಿದ್ದಾರೆ. ಮನಸ್ಸನ್ನು ಕಾಪಾಡಿಕೊಳ್ಳಬೇಕು, ಮನಸ್ಸು ಕಡಿಮೆ ಮಾಡಬಾರದು. ಪೂರ್ಣ ದೇವರ ಮೇಲೆ ಭಯ ಭಕ್ತಿ ಮನಸ್ಸನ್ನು ಇಟ್ಟು ಮಕ್ಕಳಿಗೆ ದೇವರ ವಿಷಯವನ್ನು ತಿಳಿಸುತ್ತಾ ಹೋಗಬೇಕು. ಹಾಗೆ 4ನೇ ಅಧ್ಯಾಯ 10ನೇ ವಾಕ್ಯ. ನೀವು ಹೊರಬಿನಲ್ಲಿ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದಾಗ ಆತನು ನನಗೆ ಜನರೆಲ್ಲರನ್ನು ನನ್ನ ಹತ್ತಿರಕ್ಕೆ ಕೂಡಿಸು, ಅವರು ತಾವು ಭೂಮಿಯ ಮೇಲಿರುವ ದಿನಗಳೆಲ್ಲ ನನಗೆ ಭಯಭಕ್ತಿಯಿಂದಿರುವುದಕ್ಕೆ ಕಲಿತುಕೊಂಡು ತಮ್ಮ ಮಕ್ಕಳಿಗೂ ಕಳಿಸಿಕೊಡುವಂತೆ ಅವರಿಗೆ ಆಜ್ಞೆಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದ ದಿನದ ವಿಷಯಗಳೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮೋಶೆ ಮುಖಾಂತರ ಇದು ಇಸ್ರಾಯೇಲರಿಗೆ ಹೇಳಿದಂಥ ಮಾತು ಇವತ್ತು ನಮಗೂ ದೇವರ ದರ್ಶನ ಕೊಟ್ಟಿದ್ದಾರೆ. ನಮಗೆ ತಿಳಿದುಕೊಳ್ಳುವಂಥ ಒಂದು ಸಹಾಯವನ್ನು ದೇವರು ಪವಿತ್ರಾತ್ಮರ ಮೂಲಕ ಮಾಡ್ತಾ ಇದ್ದಾರೆ. ಹಾಗಿರುವಾಗ ದೇವರು ಇವತ್ತು ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸಿಕೊಡುವ ಒಂದು ಮನಸ್ಸನ್ನು ಮಾಡಿದ್ದಾರೆ. ಹಾಗೆ ತಿಳಿಸುತ್ತೇನೆಂಬುದಾಗಿ ಮೋಶೆ ಮುಖಾಂತರ ಹೇಳಿದ್ದಾರೆ. ಹಾಗೆ ಮೋಶೆ ಇಸ್ರಾಯೇಲರಿಗೆ ಹೇಳಿದ್ದಾನೆ. ಹಾಗೆ ನಮಗೂ ಇವತ್ತು ಮನಸ್ಸು ಬೇಕು. ನಮ್ಮ ಮಕ್ಕಳಿಗೆ ನಾನು ದೇವರ ವಿಷಯವನ್ನು ಕಳಿಸ್ತೇನೆ, ದೇವರ ವಿಷಯವನ್ನು ತಿಳಿಸ್ತೇನೆ. ನನ್ನ ಮೊಮ್ಮಕ್ಕಳಿಗೂ ದೇವರ ವಿಷಯವನ್ನು ಸರ್ವ ಸೃಷ್ಟಿಕರ್ತನ
ಸರ್ವಶಕ್ತಿವಂತನಾದ ಏಕೈಕ ದೇವರನ್ನು ನಾನು ಇವತ್ತು ತಿಳಿಸ್ತೇನೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಭಾಷೆ, ಒಂದೊಂದು ರಾಷ್ಟ್ರದಲ್ಲಿ ಒಂದೊಂದು ಭಾಷೆ, ಇದನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ಇವತ್ತು ಅಥವಾ ನಮ್ಮ ಒಂದೊಂದು ಕುಲಗಳಿಗೆ ಸಂಬಂಧಪಟ್ಟಂಥ ಒಂದೊಂದು ಭಾಷೆಯಲ್ಲಿ ದೇವರಿಗೆ ಒಂದೊಂದು ಹೆಸರಿರ್ತದೆ ಸೃಷ್ಟಿಕರ್ತನಿಗೆ. ಅದನ್ನು ಚೆನ್ನಾಗಿ ಅರ್ಥಕೊಂಡು ನಮ್ಮ ಮಕ್ಕಳಿಗೂ ನಮ್ಮ ಮೊಮ್ಮಕ್ಕಳಿಗೂ ತಿಳಿಸ್ತೇನೆ, ಅವರ ಆಶೀರ್ವಾದವನ್ನು ಹೊಂದಿಕೊಳ್ಳಲಿ ಅಂತ ಹೇಳುವಂಥ ಒಂದು ಮನಸ್ಸು ನಮ್ಮಲ್ಲಿರಬೇಕು. ಅದಕ್ಕೆ 9ನೇ ವಚನದಲ್ಲಿ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವರಾಗಿ ಇದು ದೇವರಿಗೆ ಪ್ರೀತಿಯಾಗಿದೆ. ನಮಗೆ ಮನಸ್ಸು ಇಲ್ಲದೆ ಹೋದರೆ ನನ್ನ ಮಕ್ಕಳು ಅಂತೇಳಿ ಹೋದರೆ ಖಂಡಿತವಾಗಿ ಮಕ್ಕಳಿಗೆ ನಾವು ಮುಂದೆ ಅದನ್ನು ತಿಳಿಸೋಕ್ಕಾಗೋದಿಲ್ಲ. ಮಕ್ಕಳು ದೇವರ ಬಗ್ಗೆ ತಿಳಿದುಕೊಳ್ಳಲಾಗುವುದಿಲ್ಲ. ಮಕ್ಕಳಿಗೂ ಕೂಡ ದೇವರ ಆಶೀರ್ವಾದಕ್ಕೆ ಕೊರತೆಯಾಗಬಹುದು ಎಂಬುದಾಗಿ ಈ ವಚನವು ನಮಗೆ ತಿಳಿಸಲ್ಪಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ 6ನೇ ಅಧ್ಯಾಯ 4-8 ಧರ್ಮೋಪದೇಶಕಾಂಡ 6:4-8. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಇಸ್ರಾಯೇಲರೇ, ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಇದು ಇಸ್ರಾಯೇಲರಿಗೆ ಮೋಶೆ ಮುಖಾಂತರ ದೇವರು ಹೇಳಿದಂಥ ಮಾತು. ಇಸ್ರಾಯೇಲರೇ ಕೇಳಿರಿ. ಇಸ್ರಾಯೇಲರಂದರೆ ಯಾರು? ದೇವರಿಂದ ರಕ್ಷಣೆ ಹೊಂದಿದವರು, ದೇವರಿಂದ ಆಯ್ಕೆಯಾದವರು ಎಂಬುದಾಗಿ. ಹಾಗೆ ಇವತ್ತು ನಮ್ಮನ್ನು ಕೂಡ ಕೆಲವರನ್ನು ದೇವರು ಆರಿಸಿಕೊಂಡಿದ್ದಾರೆ, ದೇವರಿಂದ ರಕ್ಷಣೆಯನ್ನು ಪಡೆದುಕೊಂಡಿದ್ದೇವೆ. ಹಾಗೆ ಇವತ್ತು ನಾವು ಕೂಡ ಇಸ್ರಾಯೇಲರಿಗೆ ಸಂಬಂಧವಾಗಿದ್ದೆ. ಇಸ್ರಾಯೇಲರಂದರೆ ಇದು ಇಸ್ರೇಲ್ ದೇಶದ ಭಾಷೆ. ನಮ್ಮ ಇಲ್ಲಿ ಏನಾಗ್ತದೆ ಅಂದರೆ ದೇವರ ಮಕ್ಕಳು, ದೇವರ ಪುತ್ರರು ಎಂಬುದಾಗಿ ಬರುತ್ತದೆ ನಮ್ಮ ಈ ಕನ್ನಡಕ್ಕೆ. ಹಾಗೆ ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ಯೆಹೋವ ಅಂದರೆ ಯೆಶಾಯ 43:10-13, 48:12 ನೋಡುವಾಗ ನಾನೇ ಯೆಹೋವನು, ನಾನೇ ಪರಮಾತ್ಮನು ಎಂಬುದಾಗಿ ಬರೆದಿದೆ. ಮಾರ್ಕ 14:61 ನೋಡುವಾಗ ಪಿಲಾತನ ಅರಸನು ಯೇಸುಸ್ವಾಮಿಯನ್ನು ಕೇಳ್ತಾನೆ, ನೀನು ಭಗವಂತನ ಕುಮಾರನ ಎಂಬುದಾಗಿ. ಯೇಸುಸ್ವಾಮಿ ಹೌದು ಅಂತ ಒಪ್ಪಿಕೊಳ್ಳುತ್ತಾರೆ. ಆಗ ಇಲ್ಲಿ ಯೆಹೋವ ಬೇರೆ ಅಲ್ಲ, ಯೇಸು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಹಾಗೆ ಇವತ್ತು ಹಿಂದಿ ಬೈಬಲಲ್ಲಿ ಪರಮೇಶ್ವರ ಎಂಬುದಾಗಿದೆ. ಆಗ ಅಲ್ಲಿ ಪರಮೇಶ್ವರನು ಬೇರೆ ಅಲ್ಲ. ಪವಿತ್ರ ಗ್ರಂಥ ಕನ್ನಡ ಬೈಬಲಲ್ಲಿ ನಾನೇ ಸರ್ವೇಶ್ವರ, ನಾನೇ ಯೇಸು, ನಾನೇ ಶ್ರೀನಿವಾಸ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗೆಲ್ಲಿ ಸರ್ವೇಶ್ವರ ಬೇರೆ ಅಲ್ಲ, ಶ್ರೀನಿವಾಸ ಬೇರೆ ಅಲ್ಲ, ಯೇಸು ಬೇರೆ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಒಂದೊಂದು ಭಾಷೆಯಲ್ಲಿ ಒಂದೊಂದು ರೀತಿಯ ಹೆಸರಿರುತ್ತದೆ, ಇದನ್ನು ಅರಿತುಕೊಳ್ಳಬೇಕು. ಹಾಗೆ ಈ ಒಬ್ಬನೇ ಒಬ್ಬ ದೇವರನ್ನು ಇವತ್ತು ಏನು ಮಾಡಬೇಕು? ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಮೊಟ್ಟ ಮೊದಲು ದೇವರ ಮೇಲೆ ಭಯ, ಭಕ್ತಿ, ಪ್ರೀತಿಯನ್ನು ದೇವರನ್ನು ಅರಿತುಕೊಂಡು ದೇವರಿಗೆ ಒಂದು ಘನ ಮಾನ ಸಲ್ಲಿಸುವಂಥದ್ದು ಇವತ್ತು ನಮಗಿರಬೇಕು. ಹಾಗೆ 6ನೇ ವಚನ, ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ನಾವು ಮೊದಲು ಕಲಿತುಕೊಂಡು ನಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ದೇವರ ವಿಷಯವನ್ನು ಇಟ್ಟುಕೊಂಡು ಇದನ್ನೇ ಮನಸ್ಸಿನಲ್ಲಿ ನಾವು ಮಕ್ಕಳಿಗೆ ಏನು ಮಾಡಬೇಕಂತ, ಕೂತಿರುವಾಗಲೂ ಮಾತನಾಡಬೇಕು, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಇಂದಿನ ವಿಚಾರದಲ್ಲಿ ಮೊಮ್ಮಕ್ಕಳಿಗೂ ಕೂಡ ಅಂತ ನೋಡ್ತೇವೆ, ಇಲ್ಲಿ ಮಕ್ಕಳಿಗಂತ ತಿಳಿಸ್ತೇವೆ. ಇದು ನಮ್ಮ ಹಿರಿಯರ, ತಂದೆಯ ಕೆಲಸವಾಗಿದೆ. ತಂದೆ ತಾಯಿಯಂದಿರ ಕೆಲಸ. ಎಲ್ಲ ಸಮಯದಲ್ಲಿ ಕೂಡ ಯಾವ ಕೆಲಸವನ್ನು ಮಾಡ್ತಿರುವಾಗಲೂ ದೇವರ ವಿಷಯವನ್ನು ಎತ್ತಿ ಸಾಕ್ಷಿ ಕೊಟ್ಟುಕೊಂಡು ನಾವು ದೇವರ ವಿಷಯದಲ್ಲಿ ಮಕ್ಕಳ ಹತ್ರ ಮಾತನಾಡಬೇಕು. ಈ ಒಂದು ಮನಸ್ಸು ನಮ್ಮ ಹೃದಯದಲ್ಲಿ ಇರಬೇಕು. ನಮ್ಮ ಮನಸ್ಸನ್ನು ಕಾಪಾಡಿಕೊಳ್ಳಬೇಕು. 8ನೇ ವಚನ, ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇದನ್ನು ಯಾವಾಗಲೂ ನಮ್ಮ ಕೈಯಲ್ಲಿ ಒಂದು ಉಂಗುರ ಅಥವಾ ದೊಡ್ಡದಾಗಿ ಬೆಲೆ ಬಾಳುವ ಒಂದು ವಾಚು ಅಥವಾ ಮೊಬೈಲು ಏನಾದರೂ ಇದ್ದರೆ, ಅಯ್ಯೋ ನನ್ನ ಉಂಗುರ ಎಲ್ಲಿ ಹೋಯಿತು, ನನ್ನ ವಾಚ್ ಎಲ್ಲಿ ಹೋಯಿತು, ಮೊಬೈಲ್ ಎಲ್ಲಿ ಹೋಯಿತು, ಇದರ ಬಗ್ಗೆ ನಾವು ಬಹಳ ಎಚ್ಚರವಾಗಿರುತ್ತೇವೆ. ಉದಾಹರಣವಾಗಿ ಕೈಯಲ್ಲಿ ಒಂದು ಬ್ಯಾಗು, ಅದರಲ್ಲಿ ಬೆಲೆ ಬಾಳುವ ವಸ್ತುಗಳು ಯಾವುದಾದ್ರೂ ಇದ್ದರೆ ಯಾರಾದರೂ ಕದ್ಕೊಂಡು ಹೋಗ್ತಾರೋ, ಏನು ಮಾಡ್ತಾರೋ, ಎಲ್ಲಿಟ್ಟರೆ ಮರೆತು ಬಿಡ್ತಾರೋ, ಕೂತಲ್ಲಿ ಕೂಡ ಏನು ಮಾಡ್ತೇವೆ, ನಾವು ನಿಂತುಕೊಂಡೇ ಆ ಬ್ಯಾಗನ್ನು ಹಿಡಿದುಕೊಳ್ಳೋರಾಗಿದ್ದೇವೆ. ಅದೇ ರೀತಿ ಜ್ಞಾಪಕ ಇರಬೇಕು. ನಾನು ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ದೇವರ ವಿಷಯವನ್ನು ತಿಳಿಸಬೇಕು. ದೇವರ ಆಶೀರ್ವಾದ ಅವರು ಪಡೆದುಕೊಳ್ಳಾಗಬೇಕು ಎಂಬುದಾಗಿ.
ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ಹಣೆಗೆ ಅಂದರೆ ಒಬ್ಬೊಬ್ಬರು ತಲೆಗೆ ಏನು ಮಾಡ್ತಾ ಇದ್ದಾರೆ, ಬಂಗಾರದ ಪಟ್ಟಿಗಳನ್ನು ಕಟ್ಟಿಕೊಳ್ಳುತ್ತಾರೆ. ಅದು ಯಾವಾಗಲೂ ಕೂಡ ಅಯ್ಯೋ ಎಲ್ಲಿ ಹೋಯಿತು, ಎಲ್ಲಿ ಬಂತು, ಇದೆಯೋ ಇಲ್ಲೋ ಎಂಬುದಾಗಿ ಆಗಾಗ ಮುಟ್ಟಿಕೊಳ್ಳುತ್ತಾರೆ. ಅದೇ ರೀತಿ ಇವತ್ತು ನಾವು ಕೂಡ ಅಂಥ ಒಂದು ಯೋಚನೆಯಲ್ಲಿ ಇರಬೇಕು. ಅದು ಮಾತ್ರವಲ್ಲ, 9ನೇ ವಚನ, ನಿಮ್ಮ ಮನೆ ಬಾಗಿಲಿನ ನಿಲುವುಪಟ್ಟಿಗಳಲ್ಲಿಯೂ ತಲೆಬಾಗಿಲುಗಳ ಮೇಲೆ ಇವುಗಳನ್ನು ಬರೆಯಬೇಕು. ಅಂದರೆ ಬಾಗಿಲಿನ ನಿಲುವುಪಟ್ಟಿಗಳ ಮೇಲೆ ಅಂದರೆ ನಾವು ಎಲ್ಲಿ ಹೊರಗೆ ಹೋದಾಗಲೂ ಒಳಗೆ ಬಂದಾಗ ತಕ್ಷಣ ಬಾಗಿಲನ್ನು ನೋಡ್ತೇವೆ. ಆವಾಗ ಇಲ್ಲಿ ನಾನು ದೇವರ ವಿಷಯವನ್ನು ನನ್ನ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಇದನ್ನು ಕಳಿಸಲೇಬೇಕು ಅಂತೇಳಿ ಬರೆಯಬೇಕು. ಬಾಗಿಲಿನ ಆ ಸೈಡು ಈ ಸೈಡು ಕೂಡ ನಾವು ಎಲ್ಲೇ ಹೋದರೂ ವಾಪಸ್ ಬರುವಾಗ ಮೊಟ್ಟ ಮೊದಲು ಬಾಗಿಲಲ್ಲಿ ಇದೇ ವಿಷಯವನ್ನು ನಮಗೆ ಅಲ್ಲಿ ಕಾಣಬೇಕು. ಧರ್ಮೋಪದೇಶಕಾಂಡ 6, 4 ಮತ್ತು 5ನೇ ವಿಷಯವನ್ನು, ದೇವರ ವಿಷಯವನ್ನು ನನ್ನ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನಾನು ತಿಳಿಸಲೇಬೇಕು ಎಂಬುದಾಗಿ ನಿಲುವು ಪಟ್ಟಿಗಳಲ್ಲಿ ಎಲ್ಲಿ ಹೊರಗಡೆ ಹೋದರೂ ಕೂಡ ವಾಪಸ್ ಬರುವಾಗ ಇದು ಯೋಚನೆ ಇರಲಿ. ಕಾರಣ ಮಕ್ಕಳು ಮೊಮ್ಮಕ್ಕಳು ಮನೆಯಲ್ಲಿ ಇರುತ್ತಾರೆ. ಆವಾಗ ವಿಷಯವನ್ನು ಮಾತನಾಡಬೇಕು, ತಿಳಿಸಬಾರ್ದು. ಆಗ ಒಂದು ಪ್ರಶ್ನೆ ಮೂಡಬಹುದು ಇಲ್ಲಿ ಸಾಮಾನ್ಯವಾಗಿ, ಈಗ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನಾವು ದೇವರ ವಿಷಯನ ಮಾತಾಡಿಕೊಂಡೇ ಕೂತ್ರೆ ಆಯಿತು, ಬೇರೆ ಕೆಲಸ ಮಾಡೋದು ಬೇಡವಾ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಸಹೋದರ ಸಹೋದರಿಯರೇ, ಬೆಳಗಿನ ಜಾವದಲ್ಲಿ ಬಹಳ ಎದ್ದು ಮನೆ ಕೆಲಸ ಹೊರಗಿನ ಕೆಲಸಗಳು ಇರುತ್ತವೆ. ಎಲ್ಲ ಕೆಲಸವನ್ನು ಮುಗಿಸಿ ಬಂದಾಗಲೂ ಕೂಡ ಏನು ಮಾಡಬೇಕು, ಸಾಯಂಕಾಲ ಕುಟುಂಬ ಪ್ರಾರ್ಥನೆ, ಗಂಡ ಹೆಂಡತಿ ಮಕ್ಕಳನ್ನು ಕೂತರಿಸಿಕೊಂಡು ಸ್ತೋತ್ರ ಮಾಡಿ ಬೈಬಲ್ ಹಾಡನ್ನು ಹಾಡ್ಬೋದು, ಬಿಡ್ಬೋದು. ಆದರೆ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಿ ಪ್ರತಿ ದಿವಸ ದೇವರ ಗ್ರಂಥಗಳನ್ನು ಅಭ್ಯಾಸ ಮಾಡಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಒಂದು ನಿಮಿಷ ಎಂಬುದಾಗಿ ನಾವು ಅಲ್ಲಿ ಅದಕ್ಕೆ ನಿಗದಿಪಡಿಸಬೇಕಾಗಿದೆ. ಆವಾಗ ಮತ್ತೆ ಬಾಕಿ ಒಂದು ಉದಾಹರಣೆಗೆ ಚಿಕ್ಕ ಮಕ್ಕಳಿಗೆ ಸಣ್ಣದಲ್ಲಿ ಮಾಡ್ತಾ ಬಂದಾಗ, ಈ ಊಟ ನಮಗೆ ದೇವರು ಕೊಟ್ಟರು, ಈ ನೀರು ದೇವರು ಕೊಟ್ಟರು, ಈ ಬಟ್ಟೆ ದೇವರು ಕೊಟ್ಟರು ನೋಡು, ಸೂರ್ಯನ ಚಂದ್ರ ನಕ್ಷತ್ರ ಇದರ ಬಗ್ಗೆ ಸರ್ವ ಸೃಷ್ಟಿಯ ಬಗ್ಗೆ ದೇವರ ಮಕ್ಕಳ ಹತ್ರ ಮಾತಾಡ್ತಾ ಬರಬೇಕು. ಸ್ಕೂಲಿಗೆ ಹೋಗುವಾಗಲೂ ಅವರನ್ನು ಬಟ್ಟೆಲ್ಲ ಹಾಕಿಸಿ ರೆಡಿ ಮಾಡಿಟ್ಟು 1 ನಿಮಿಷ ದೇವರ ವಿಷಯದಲ್ಲಿ ಪ್ರಾರ್ಥನೆ ಮಾಡಿ ಕಳಿಸಿಕೊಡಬೇಕು. ಅವರು ಸ್ಕೂಲಿಂದ ವಾಪಸ್ ಬಂದಾಗಲೂ ಕೂಡ ದೇವರಿಗೆ ಸ್ತೋತ್ರವಾಗಲಿ, ಬಂದಿದ್ದೀಯ ಅಂತ ಪ್ರೀತಿಯಲ್ಲಿ ಹತ್ರ ಮಾತನಾಡಬೇಕು. ಪ್ರತಿಯೊಂದು ವಿಷಯವು, ಈ ಮರ ಈ ಹಣ್ಣು ಪ್ರತಿಯೊಂದು ದೇವರದ್ದೇ, ಎಲ್ಲದರ ಬಗ್ಗೆ ದೇವರಲ್ಲಿ ತಿಳಿಸಿಕೊಡಬೇಕು. ದೇವರ ಸೃಷ್ಟಿ ಇಲ್ಲದೆ, ದೇವರ ವಿಷಯ ಇಲ್ಲದೆ ನಮಗೆ ಕೂಡ ಯಾವುದೂ ಇಲ್ಲ ನಮ್ಮ ಸಹೋದರ ಸಹೋದರರೇ. ಆದ್ದರಿಂದ ದೇವರಿಗೆ ಮಕ್ಕಳ ಪೋಷಣೆಯ ಬಗ್ಗೆ ದೇವರ ವಿಷಯದಲ್ಲಿ ಮಕ್ಕಳನ್ನು ಬೆಳೆಸ್ತಾ ಬರಬೇಕು. ಇದು ತಂದೆ ತಾಯಿಯ ಪೋಷಣೆಯಾಗಿದೆ. ಅದು ಮಾತ್ರ ಅಲ್ಲ, ನನ್ನ ಆಸ್ತಿ ನನ್ನ ಪಾಸ್ತಿ ನನ್ನ ಬೆಳ್ಳಿ ನನ್ನ ಬಂಗಾರ ನನ್ನದು ಅಂತೇಳಿ ನಾವು ಇದೇ ರೀತಿ ಹೋದರೆ ಮಕ್ಕಳಿಗೂ ದೇವರ ಅರಿವು ಇರುವುದಿಲ್ಲ. ಅವರು ಅದರ ಬಗ್ಗೆ ಹೋಗುತ್ತಾರೆ, ಪ್ರಾಪಂಚಿಕ ವಿಷಯದಲ್ಲಿ ಮುಳುಗುತ್ತಾರೆ. ಕಡೆಗೆ ಅವರು ಕೂಡ ನಾನಾ ಥರದ ಹಿಂಸೆಯಲ್ಲಿ ಮುಳುಗಲು ಕಾರಣರಾಗುತ್ತಾರೆ. ಇದು ಕಾರಣವಾಗಲು ಬಹುಪಾಲು ತಂದೆ ತಾಯಿಯೇ ಕಾರಣ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಮಕ್ಕಳನ್ನು ಚಿಕ್ಕದಿನಿಂದಲೇ ದೇವರ ವಿಷಯದಲ್ಲೇ ಬೆಳೆಸ್ತಾ ಬರಬೇಕು. ಅಂಥ ಮಕ್ಕಳೇ ದೇವರಿಂದ ಆಶೀರ್ವಾದ ಹೊಂದಲು ಸಾಧ್ಯ. ಹಾಗೆ ಮಕ್ಕಳ ಒಂದು ಆಶೀರ್ವಾದಕ್ಕೂ ತಂದೆ ತಾಯಿಗಳೇ ಕಾರಣರಾಗುತ್ತಾರೆ ಎಂಬುದಾಗಿ ಇವತ್ತಿನ ಈ ಸಂದೇಶದಲ್ಲಿ ತಿಳಿದುಕೊಂಡಿದ್ದೇವೆ. ಇದೇ ಭಾಗ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಇದರಂತೆ ಅವರು ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ತಿಳಿಸ್ತಾ ಹೋಗಿ ಆ ಮಕ್ಕಳು ಮೊಮ್ಮಕ್ಕಳು ಕೂಡ ಆಶೀರ್ವಾದ ಪಡೆದುಕೊಳ್ಳುವಂತಾಗಲಿ. ಇಂಥ ಒಂದು ವಿಶೇಷವಾದ ಜ್ಞಾನವನ್ನು ಆ ಮಕ್ಕಳ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.